ಲಯನ್ಸ್ ಇಂದ ಬಾಂಧವ್ಯದ ಬೆಸುಗೆ ಜೊತೆಗೆ ಸೇವೆ ತಹಸೀಲ್ದಾರ್ ಕುಂ ಅಹಮದ್ ಸಮಾಜದಲ್ಲಿ ಸಾಮರಸ್ಯ ಭ್ರಾತೃತ್ವ ಭಾವನೆಯನ್ನ ಬೆಸೆಯುವುದರ ಜೊತೆಗೆ ನಿಸ್ವಾರ್ಥತೆಯಿಂದ ಸೇವೆಯನ್ನು ಒದಗಿಸುತ್ತಿರುವ ಲಯನ್ಸ್ ಸೇವಾ ಕಾರ್ಯ ಶ್ಲಾಘನೀಯ ಎಂದು ತಹಸೀಲ್ದಾರ್ ಕುಂ ಅಹಮದ್ ತಿಳಿಸಿದರು. ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ತುರುವೇಕೆರೆ ಲಯನ್ಸ್ ಕ್ಲಬ್ ವತಿಯಿಂದ ಏರ್ಪಡಿಸಿದ್ದ 2025-26ನೇ ಸಾಲಿನ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು 1917ರಂದು ಚಿಕಾಗೋದಲ್ಲಿ ಮೆಲ್ವಿನ್ ಜೋನ್ಸ್ ಅವರಿಂದ ಸ್ಥಾಪನೆಯಾದ ಸಂಸ್ಥೆ ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಮಾನವ ಸಮುದಾಯವನ್ನು ಒಗ್ಗೂಡಿಸುವುದು, ವ್ಯಾಪಾರಿ ಮನೋಭಾವನವಿಲ್ಲದೆ ಸರ್ವರಿಗೂ ಸೇವೆಯನ್ನು ಒದಗಿಸಬೇಕು ಎಂಬ ಧ್ಯೇಯೋದ್ದೇಶಗಳನ್ನು ಹೊಂದಿದೆ. ನಾಗರಿಕರಿಗೆ ಆರೋಗ್ಯ ಸೇವೆ, ನೇತ್ರ ತಪಾಸಣೆಯ ಮೂಲಕ ದೃಷ್ಟಿ ಭಾಗ್ಯ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು, ಪರಿಸರ ಸಂರಕ್ಷಣೆ, ಬಡವರು, ಆಸಕ್ತರು, ಸಹಾಯಕರಿಗೆ ಅಗತ್ಯ ನೆರವನ್ನು ಒದಗಿಸುತ್ತಿರುವುದಲ್ಲದೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಸ್ವಯಂ ಉದ್ಯೋಗ ತರಬೇತಿಗಳನ್ನು ನೀಡಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಸಂಸ್ಥೆ ನೆರವಾಗುತ್ತಿದೆ ಎಂದರು. ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು ಸ್ವಯಂ ಸೇವಕರಂತೆ ವಿಕೋಪದಲ್ಲಿ ಸಂತ್ರಸ್ತರಾದವರ ನೆರವಿಗೆ ಧಾವಿಸಿದ್ದಾರೆ. ರಕ್ತದಾನ ಮಾಡಿ ಸಾಕಷ್ಟು ಮಂದಿಯ ಜೀವ ಉಳಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಮನೆಯಿಂದ ಹೊರಬರಲು ಭಯಪಡುವ ಸಂದರ್ಭದಲ್ಲೂ ಲಯನ್ಸ್ ಸಂಸ್ಥೆ ಕೊರೋನಾ ವಾರಿಯರ್ ಆಗಿ ಆಹಾರ, ಔಷಧಿ ಸರಬರಾಜು ಮಾಡಿ ಕೊರೋನಾ ಪೀಡಿತರಿಗೆ ನೆರವಾಗಿದೆ ಎಂದು ಅವರು ಪ್ರಸ್ತುತ ಗ್ರಾಮೀಣ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ನೀಡುತ್ತಾ ಸಹಸ್ರಾರು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸಿ ದೃಷ್ಟಿ ಭಾಗ್ಯ ನೀಡುತ್ತಿರುವ ಸಂಸ್ಥೆಯ ಕಾರ್ಯ ಅಭಿನಂದನ ಅರ್ಹ ಎಂದರು. ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ರಾಜ್ಯಪಾಲ PRS ಚೇತನ್ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಬೆಳಗ್ಗೆ ನಡೆದ ಸೇವಾ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕಲ್ಪತರು, ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ದಿವಂಗತ ಜಯಲಕ್ಷ್ಮಮ್ಮ, ದಿವಂಗತ ನಂಜುಂಡಯ್ಯ ಸ್ಮರಣಾರ್ಥ ರಕ್ತದೊತ್ತಡ, ಶುಗರ್, HbA1c, ಬೋನ್ ಮಿನರಲ್ ಡೆನ್ಸಿಟಿ ಹಾಗೂ ಥೈರಾಯ್ಡ್ ಪ್ರೊಫೈಲ್ ಉಚಿತ ತಪಾಸಣಾ ಶಿಬಿರದಲ್ಲಿ ಸುಮಾರು 500ಕ್ಕೂ ಅಧಿಕ ಮಂದಿ ತಪಾಸಣೆ ಮಾಡಿಸಿಕೊಂಡರು. ಸಂಜೆ ಸಮಾರಂಭದಲ್ಲಿ ಲಯನ್ಸ್ ಪ್ರಾಂತ್ಯಾಧ್ಯಕ್ಷ ರಾಜೇಶ್ ಕಲ್ಪತರು, ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಧನ್ಪಾಲ್, ಉಪಾಧ್ಯಕ್ಷರಾದ ಸುನೀಲ್ ಬಾಬು, ರುದ್ರಯ್ಯ ಹಿರೇಮಠ್, ಸ್ವಾಗತ ಸಮಿತಿ ಅಧ್ಯಕ್ಷ ಕೈಲಾಸಂ, ಗಂಗಾಧರ ದೇವರಮನೆ, ರಾಮಕೃಷ್ಣ, ಸುರೇಶ್ ಸೇರಿದಂತೆ ಲಯನ್ಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ತಮ್ಮ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಭೌಗೋಳಿಕ ಪ್ರದೇಶವನ್ನು ಅನುಗುಣವಾಗಿ ನಾವು ನೋಡಬೇಕಂದ್ರೆ ಲಯನ್ಸ್ ಸಂಸ್ಥೆ ಸುಮಾರು 200 ಪ್ರದೇಶಗಳಲ್ಲಿ ಸುಮಾರು 46 ಲಯನ್ಸ್ ಕ್ಲಬ್ನ ಸಂಸ್ಥೆಗಳನ್ನು ಆರಂಭಿಸಿದ್ದಾರೆ. ಸುಮಾರು 1.4 ಬಿಲಿಯನ್ ಮೆಂಬರ್ಸ್ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ಇಡೀ ಜಗತ್ತಿನಾದ್ಯಂತ ಎಲ್ಲರಿಗೂ ಆರೋಗ್ಯವನ್ನು ಒದಗಿಸುವುದು, ಅದನ್ನು ಮುಖ್ಯವಾಗಿ ಕಣ್ಣಿನ ಆರೋಗ್ಯ. ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಪ್ರತಿಯೊಬ್ಬರಿಗೂ ಒಂದು ದೃಷ್ಟಿಯ ಬಗ್ಗೆ ವಿಶೇಷವಾದ ಒಂದು ಅಭಿಯಾನಗಳನ್ನು ನಡೆಸುವುದರ ಮೂಲಕ ಅವರಿಗೆ ಕಣ್ಣಿನ ಚಿಕಿತ್ಸೆಗಳನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಬಡತನ ನಿರ್ಮೂಲನೆ ಉದ್ದೇಶವನ್ನು ಇಟ್ಕೊಂಡಿದೆ. ಜಗತ್ತಿನಾದ್ಯಂತ ಇರುವಂತಹ ಜನರಿಗೆ ಈ ಬಡತನ ನಿರ್ಮೂಲನೆ ಆಗಬೇಕು, ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶಗಳನ್ನು ದೊರೆಯಬೇಕು, ಬಡತನ ನಿವಾರಣೆ ಮೂಲಕ ಅವರಲ್ಲಿ ಒಂದು ಸ್ವಸಾಮರ್ಥ್ಯವನ್ನು ಆರ್ಥಿಕ ಸದೃಢವನ್ನಾಗಿ ಮಾಡಿಸುವುದೇ ಈ ಸಂಸ್ಥೆಯ 2ನೇ ಧ್ಯೇಯೋದ್ದೇಶವಾಗಿದೆ. ಮಾಡ್ತಾರೆ. ಪ್ರತಿ ಮನೆಗಳಿಗೂ ವಿಶ್ವಾದ್ಯಂತ ಇರುವ ಪ್ರತಿ ಮನೆಗಳಿಗೂ ಆಹಾರದ ಪ್ಯಾಕೇಜ್ಗಳನ್ನ ಅವರು ತಲುಪಿಸ್ತಾರೆ. ಅದರ ಜೊತೆಗೆ ಎಲ್ಲರಿಗೂ ಮೆಡಿಸಿನ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ತುರ್ತು ಪರಿಹಾರ ಕ್ರಮಗಳನ್ನು ಕೂಡ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.